ನಾನು ಜನಗಳ ಏಜೆಂಟು. ಟೆಂಡರ್ ಕರೆದವನು ನಾನಲ್ಲಪ್ಪ ಮಿಸ್ಟರ್ ಡಿ ಕೆ ಶಿವಕುಮಾರ್. ಟೆಂಡರ್ ಕರೆದಿರೋದು ನೀನು. ಟೆಂಡರ್ ನನ್ನ ಲೈಫಲ್ಲಿ ಯಾವತ್ತೂ ಕಸದ ಟೆಂಡರ್ ನನ್ನ ಲೈಫಲ್ಲಿ ಕರೆದೇ ಇಲ್ಲ ನಾನು. ಪುಣ್ಯ ನನಗೆ, ಅದೊಂದು ಪುಣ್ಯ ಇದೆ ನನಗೆ. ನಾನು ಯಾವತ್ತೂ ಕಸದ ಟೆಂಡರ್ ಕರೆದವನೇ ಅಲ್ಲ ನಾನು. ಕಸದ ಟೆಂಡರ್ ಕರೆದಿರೋರು ನೀವು. 39,000 ಕೋಟಿ ಬೆಂಗಳೂರಿಗೆ ಜನಗಳ ಮೇಲೆ ಹೊರೆ ಹಾಕಿ ಆ ಮಾಫಿಯಾಗೆ ಸಿಕ್ಕಾಕೊಂಡಿರೋರು ನೀವು. ಅದೇನು ಹೇಳ್ತಾರಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ ಬರ್ತಾ ಇದೆ ಅಷ್ಟೇ ನಿಮ್ಮ ಮಾತುಗಳು. ಹಾಗಾದ್ರೆ ನಾನು ಇನ್ನೊಂದು ಮಾತು ಹೇಳಿದ್ದಾರೆ, ಏನು ಯಾವ ತನಿಖೆಗೆ ಬೇಕಾದರೂ ಸಿದ್ಧ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾನು ಈಗಾಗಲೇ CBI ತನಿಖೆಗೆ ಹೇಳಿದ್ದೀನಿ. ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ, CBI ಅವ್ರ ಹತ್ರನೇ ಇದೆಯಲ್ಲ ಕೊಡ್ಲಿ ಅಂತ. ನಾನು ರೆಡಿ ಇದ್ದೀನಿ, ನಾನು ಕೊಡ್ತೀನಿ. ಪರ್ಮಿಷನ್ ಕೊಡೋರು ಯಾರು? ರಾಜ್ಯ ಸರ್ಕಾರ ಕೊಡಲೇಬೇಕಲ್ಲ. ಕಾನೂನು ಮಾಡ್ಕೊಂಬಿಟ್ಟಿದ್ದೀರಲ್ಲ ನೀವು. ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಒಂದು ಕಾನೂನು ಮಾಡ್ಕೊಂಬಿಟ್ಟವ್ರೆ. ಏನು ಅಂತ ಹೇಳಿದ್ರೆ CBI ಕೊಡ್ಬೇಕಾದ್ರೆ ರಾಜ್ಯ ಸರ್ಕಾರ ಅನುಮತಿ ಇಲ್ದಿದ್ದು ಕೊಡಕ್ಕೆ ಬರಲ್ಲ ಅಂತ ಕಾನೂನು ಮಾಡ್ಕೊಂಬಿಟ್ಟಿದ್ದಾರೆ. ಕೊಡ್ತೀರಾ ನೀವು ಹೇಳಿ? ನಾಳೆನೇ ನಾನು ಕೊಡ್ತೀನಿ. ನಾಳೆನೇ ನಾನು CBIಗೆ ಅರ್ಜಿಯನ್ನು ಕೊಡ್ತೀನಿ, ತನಿಖೆ ಮಾಡಿ ಅಂತ. ನೀವು ಪರ್ಮಿಷನ್ ಕೊಡ್ತೀರಾ? ನಿಷ್ಪಕ್ಷಪಾತವಾಗಿದ್ದರೆ ಕೊಡಿ. ನಿಮ್ಮ ಅವಧಿ ಇರೋದೇ 1 ವರ್ಷ 11 ತಿಂಗಳು. ನೀವು ಟೆಂಡರ್ ಕರೆದಿರೋದು 60 ವರ್ಷಕ್ಕೆ. ಅಂದ್ರೆ ಮುಂದೆ ಬರೋ ಸರ್ಕಾರಗಳು ಏನು ಕರೆಯಂಗೇ ಇಲ್ಲ ಟೆಂಡ್ರು. ಇದ್ಯಾಕೆ ಎಲ್ಲ ಕರೆದು ಬಿಡಿ. ಇಲ್ಲ, ಅದಕ್ಕೆ 30+30 ಅಂತ ಕೊಟ್ಟಿದ್ದಾರೆ ಇವು ಸರ್ಕಾರ. ನಾನು ಹೇಳೋದು ಇನ್ಮೇಲೆ ನಾನು ಡಿ ಕೆ ಶಿವಕುಮಾರು ಚಾಣಕ್ಯ, ಅದರ ಪ್ರಶ್ನೆ ಇಲ್ಲ. ಯಾಕಂದ್ರೆ ಒದ್ದು ಕಿತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನ ಆಚೆ ತಳ್ಳಿ ಕೂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಶಕ್ತಿ ಇದೆ ಅಂತಾನೆ ಅರ್ಥ. ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಆಚೆ ತಳ್ಳಿ ಕೂತ್ಕೊಳಕ್ ಸಾಧ್ಯನೇ ಇಲ್ಲ. ಇದೆ, ಅದನ್ನ ಜನಗಳ ಮೇಲೆ ಉಪಯೋಗ ಮಾಡಬೇಡಿ ನೀವು. ಈಗ 60 ವರ್ಷಕ್ಕೆ ಕರೆದಿದ್ದೀರಲ್ಲ, ಹಂಗೆ ಇಡೀ ಬೆಂಗಳೂರು ರಸ್ತೆಗಳನ್ನ ಇದೆಯಲ್ಲಪ್ಪ, ಬೆಂಗಳೂರು ರಸ್ತೆನೆಲ್ಲ 60 ವರ್ಷಕ್ಕೆ ಕರೆದ್ಬಿಡಿ. ಬೆಸ್ಟು ಟೆಂಡರ್ ಕರೆದ್ಬಿಡಿ, 60 ವರ್ಷಕ್ಕೆ ಮೇಂಟೆನೆನ್ಸ್ ಕೊಟ್ಬಿಡಿ ಅವ್ರಿಗೆ ಪೂರ್ತಿ. ಹಾಸ್ಪಿಟ್ಲ್ಗಳನ್ನೆಲ್ಲ ಟೆಂಡರ್ ಕರೆದ್ಬಿಡಿ. ಎಲ್ಲ ಆಸ್ಪತ್ರೆಗಳನ್ನ 60 ವರ್ಷ ಲೀಸ್ ಕೊಟ್ಬಿಡಿ, ಯಾರಿಗಾರ ಮೇಂಟೈನ್ ಮಾಡಲಿ. ಅಂದ್ರೆ ಡಿ ಕೆ ಶಿವಕುಮಾರ್ ಸ್ಕೀಮ್ ಏನು ಅಂತ ಹೇಳಿದ್ರೆ, ನನ್ನದು ನನ್ನದೇ, ನಿನ್ನದು ನನ್ನದೇ, ಮುಂದೆ ಬರೋರ್ದು ನನ್ನದೇ, ಎಲ್ಲ. ಅಂದ್ರೆ ಯಾರು ಒಪ್ತಾರೆ ರೀ ಇದು? ಯಾರು ಒಪ್ತಾರೆ ಇದನ್ನ? ನಿಮ್ಮ ಅವಧಿ ಏನಿದೆ ಅದಕ್ಕೆ ಕರೀರಿ, ಇಲ್ಲ ಅದಕ್ಕಿಂತ ಎಕ್ಸ್ಟ್ರಾ ಬೇಕಾದ್ರೆ ಇನ್ನೊಂದು ವರ್ಷಕ್ಕೆ ಕರೀರಿ. ನೀವು ಕೊಡ್ತಾ ಇರೋವಂಥದ್ದು ಸಣ್ಣ ಅಮೌಂಟ್ ಏನಲ್ಲ. ಏನೋ 200 ಕೋಟಿನೋ 300 ಕೋಟಿನೋ ಆಗಿದ್ರೆ ಈ ಪ್ರಶ್ನೆ ಬರ್ತಾ ಇರಲ್ಲ. 39,000 ಕೋಟಿ 60 ವರ್ಷಕ್ಕೆ, ಡಬಲ್ ಪ್ಲಸ್ 30+30. ಆ 30ಗೆ ಹೋದ್ರೆ 39 ಇರೋದು 1 ಲಕ್ಷ ಚಿಲ್ಲರೆ ಕೋಟಿ ಕೊಟ್ಟೋಗ್ತದೆ ಅವಾಗ. ಇಷ್ಟೊಂದು ದೊಡ್ಡ ಹಗರಣ ಇದು. ಅದರಿಂದ ನಾವು ಹೋರಾಟ ಮಾಡ್ತೀರಿ. ಇದನ್ನ ಫಸ್ಟ್ ಹೋರಾಟ ಮಾಡೋಣ. ಹೋರಾಟ ಆದ್ಮೇಲೆ ಮುಂದೆ ಲೀಗಲ್ ಆಗಿ ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡ್ತೀವಿ.